ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನು ಉರುಳಿಸಿದಂತ ಕೇಸರಿ ಪಡೆ 27 ವರ್ಷದ ಬಳಿಕ ಆಪ್ಗೆ ಸೋಲುಣಿಸಿದಂತ ಬಿಜೆಪಿ ನಾಯಕರು. 48 ಕ್ಷೇತ್ರಗಳಲ್ಲಿ ಬಿಜೆಪಿ ಇದೀಗ ಮುನ್ನಡೆಯನ್ನ ಸಾಧಿಸಿದೆ. ಯಾಕಂದ್ರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಧಿಕೃತ ಘೋಷಣೆ ಆಗುತ್ತೆ. 40 ಕಡೆ ಅಧಿಕೃತ ಗೆಲುವು ಅಂತ ಈಗ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ. 22 ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆಯನ್ನ ಸಾಧಿಸಿದ್ರೆ 17 ಕಡೆ ಅಧಿಕೃತ ಗೆಲುವು ಸಾಧಿಸಿದೆ. ದೆಹಲಿ ಚುನಾವಣೆಯಲ್ಲಿ ಖಾತೆಯನ್ನೇ ತೆರೆಯಲಿಲ್ಲ ಕಾಂಗ್ರೆಸ್. ಚುನಾವಣಾ ಆಯೋಗದಿಂದ ಅಧಿಕೃತ ಮಾಹಿತಿ ಬಂದಿರುವಂತಹ ಪ್ರಕಾರ ಇದುವರೆಗೆ 22 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ಮುನ್ನಡೆ, 40 ಕಡೆ ಅಧಿಕೃತ ಗೆಲುವನ್ನ ಸಾಧಿಸಿದೆ ಬಿಜೆಪಿ. 48 ಕ್ಷೇತ್ರಗಳಲ್ಲಿ ಓವರಾಲ್ ಅಂದ್ರೆ ಗೆಲುವು ಸೇರಿಸಿ 48 ಕ್ಷೇತ್ರಗಳಲ್ಲಿ ಬಿಜೆಪಿ ಓವರಾಲ್ ಗೆಲುವು ಮುನ್ನಡೆ ಸೇರಿಸಿದ್ರೆ 48 ಕ್ಷೇತ್ರ. ಹಾಗೆ ಆಮ್ ಆದ್ಮಿ ಪಾರ್ಟಿ 17 ಕಡೆ ಅಫಿಷಿಯಲ್ ಈಗ ವಿನ್ ಆಗಿದೆ, ಅಧಿಕೃತವಾಗಿ ಘೋಷಣೆ ಆಗಿದೆ. ಇನ್ನು 5 ಕ್ಷೇತ್ರದ ಮಾತ್ರ ಬಾಕಿ ಇರೋದು. ಓವರಾಲ್ ನೋಡಿದ್ರೆ ಈಗ 22 ಕ್ಷೇತ್ರ ಆಪ್ನ ತೆಕ್ಕೆಯಲ್ಲಿ ಸದ್ಯಕ್ಕಿದೆ. ದೆಹಲಿ ಚುನಾವಣೆಯಲ್ಲಿ ಖಾತೆಯನ್ನೇ ತೆರಲಿಲ್ಲ ಕಾಂಗ್ರೆಸ್. ಚುನಾವಣಾ ಆಯೋಗದಿಂದ ಅಧಿಕೃತ ಮಾಹಿತಿ. ಈಗ ಸಂಭ್ರಮಾಚರಣೆಯನ್ನು ನೀವು ಗಮನಿಸ್ತಾ ಇದ್ದೀರಿ.